ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಘುನಾಥ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ. ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9972230030. ನನ್ನ ನೌಕರಿಯು ಒಂದು ವಿಚಿತ್ರ ನೌಕರಿಯಾಗಿತ್ತು. ಬಹುಶಃ ತುಂಬ ಕಡಿಮೆ ಜನರು ಈ ರೀತಿಯ ನೌಕರಿಯನ್ನು ಮಾಡುತ್ತಿದ್ದರು. ನಾನು ಎಂಥ ಕೆಲಸ ಮಾಡುತ್ತಿದ್ದೇನೆಂದರೆ ಆ ಮನುಷ್ಯನೊಂದಿಗೆ ನನ್ನ ಶತ್ರುತ್ವವೂ ಇರುತ್ತಿರಲಿಲ್ಲ, ಅವನ ಪರಿಚಯವೂ ಇರುತ್ತಿರಲಿಲ್ಲ. ಆದರೂ ನಾನು ಅವನನ್ನು ನೇಣಿನ ಕುಣಿಕೆಗೆ ಹಾಕಬೇಕಾಗಿತ್ತು. ಆದರೆ ನಾನೇನು ಮಾಡಲಿ, ಇದು ನನ್ನ ನೌಕರಿಯಾಗಿತ್ತು. ನಾನು ನನ್ನ ಜೀವನದ ಅಂತಹ ಒಂದು ಘಟನೆಯನ್ನು ಹೇಳುತ್ತಿದ್ದೇನೆ. ಇದಕ್ಕೂ ಮೊದಲು ನೀವು ಇಂಥ ಕಥೆಯನ್ನು ಎಂದೂ ಕೇಳಿರಲಾರಿರಿ. ಇದು ನನ್ನ ಹೃದಯದಲ್ಲಿ ಭಾರದಂತೆ ಅಡಗಿ ಕುಳಿತಿದೆ. ಇದನ್ನು ನಾನು ಜನರಿಗೆ ಹೇಳದಿದ್ದರೆ ನನಗೆ ಸಾಯಲು ಸಹ ಆಗದು. ಏಕೆಂದರೆ ಈಗ ನನಗೆ 80 ವರ್ಷ ವಯಸ್ಸಾಗಿದೆ. ಈಗ ನಾನು ರಿಟೈರ್ಡ್ ಸಹ ಆಗಿದ್ದೇನೆ. ನಾನು ಈ ಮನುಷ್ಯನನ್ನು ಒಳ್ಳೆಯವನೆಂದು ಮಾತ್ರ ಹೇಳಲಾರೆ, ಆದರೆ ಅವನು ಎಷ್ಟು ಧೈರ್ಯವಂತನಾಗಿದ್ದ ಎಂದು ಎಲ್ಲರಿಗೂ ಹೇಳಲು ಇಷ್ಟಪಡುತ್ತೇನೆ. ಬೆಳಿಗ್ಗೆ 5 ಗಂಟೆಯ ಸಮಯವಾಗಿತ್ತು. ನಾವು ಒಬ್ಬ ಕೈದಿಯನ್ನು ನೇಣುಗಂಬಕ್ಕೆ ಏರಿಸಬೇಕಾಗಿತ್ತು. ನೇಣುಗಂಬದ ಮೇಲೆ ಕಟ್ಟಿದ ಚಪ್ಪರ ಕಳಚಿ ಬಿದ್ದಿತ್ತು ಮತ್ತು ಜೋರಾಗಿ ಗಾಳಿ ಬೀಸುತ್ತಿತ್ತು. ಏಕೆಂದರೆ ನೇಣುಗಂಬಕ್ಕೆ ಏರಿಸುವ ಜಾಗ ಜೈಲಿನಿಂದ ತುಂಬ ದೂರದಲ್ಲಿತ್ತು. ಅವನ ಹೆಸರು ನರೇಶ್ ಆಗಿತ್ತು. ಇವನು ತನ್ನ ಸ್ವಂತ ದೊಡ್ಡಪ್ಪನನ್ನು ಕೊಲೆ ಮಾಡಿದ ಕೇಸ್ನಲ್ಲಿ ನೇಣುಗಂಬಕ್ಕೆ ಏರುತ್ತಿದ್ದನು. ಇಂದು ಆ ಸಮಯವೂ ಸಹ ಕೂಡಿ ಬಂದಿತ್ತು. ಇಂದು ಅವನು ತನ್ನ ಜೈಲುವಾಸವನ್ನು ಅನುಭವಿಸಿ ನೇಣುಗಂಬದ ಬಳಿ ಬಂದು ತಲುಪಿದನು. ಇಂದು ಬೆಳಿಗ್ಗೆನೇ ನಾವು ಅವನನ್ನು ನೇಣುಗಂಬಕ್ಕೆ ಏರಿಸಲು ಕರೆದುಕೊಂಡು ಹೋಗುತ್ತಿದ್ದೆವು. ನಾನು ಈ ಜೈಲಿನಲ್ಲಿ ಜೈಲರ್ ಆಗಿದ್ದೆ. ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಎಲ್ಲ ಕಡೆಗೂ ಮೌನ ಆವರಿಸುತ್ತಿತ್ತು. ನೇಣುಗಂಬಕ್ಕೆ ಏರುವ ಕೈದಿಗಳೆಲ್ಲ ಹೆದರುತ್ತಿದ್ದರು, ಚಿಂತೆಗೊಳಗಾಗುತ್ತಿದ್ದರು, ಜೋರಾಗಿ ಕೂಗಾಡುತ್ತಿದ್ದರು, ಚೀರಾಡುತ್ತಿದ್ದರು. ಆದರೆ ಈ ಮನುಷ್ಯನು ಮಾತ್ರ ಸುಮ್ಮನೆ ಧೈರ್ಯವಾಗಿ ನೇಣುಗಂಬದ ಬಳಿ ನಡೆದುಕೊಂಡು ಹೋಗುತ್ತಿದ್ದನು. ಹೇಗೆ ಹೋಗುತ್ತಿದ್ದನೆಂದರೆ, ಅಲ್ಲಿ ನಿನಗೆ ನೊಬೆಲ್ ಪುರಸ್ಕಾರ ಕೊಡುತ್ತಿದ್ದಾರೆ ಎಂದು ಅವನಿಗೆ ಹೇಳಿದ್ದಾರೆ ಎಂಬಂತೆ, ಪ್ರಶಸ್ತಿ ತೆಗೆದುಕೊಳ್ಳಲು ಹೋಗುವಂತೆ ನಡೆದುಕೊಂಡು ಹೋಗುತ್ತಿದ್ದನು. ಇದಷ್ಟೇ ಅಲ್ಲದೆ ಅವನ ಮುಖದಲ್ಲಿ ಮಂದಹಾಸವಿತ್ತು. ಅವನ ಕಣ್ಣುಗಳು ಸಹ ದೊಡ್ಡದಾಗಿದ್ದವು. ಒಂದು ಕ್ಷಣಕ್ಕಾಗಿಯೂ ಸಹ ಅವನಲ್ಲಿ ಹೆದರಿಕೆ ಇರಲಿಲ್ಲ. ಎಂತಹ ವೀರ ಶೂರರಿಗಾದರೂ ಸಾವು ಎಂದರೆ ಹೆದರಿಕೆಯಾಗುತ್ತದೆ. ಈ ಮನುಷ್ಯ ಸಾವಿಗೆ ಸ್ವಲ್ಪವೂ ಹೆದರಲಿಲ್ಲ. ಇವನು ತನ್ನ ಯಾವುದೋ ಭಾವನೆಗಳನ್ನು ಮುಚ್ಚಿಡುತ್ತಿದ್ದಾನೆಂದು ಅನಿಸುತ್ತಿತ್ತು. ಆದರೆ ಅವನಲ್ಲಿ ಯಾವುದೇ ಅಂಥ ಭಾವನೆಗಳೂ ಇರಲಿಲ್ಲ. ಇವನಲ್ಲಿ ಏನು ಸಮಸ್ಯೆ ಇದೆ? ಅವನನ್ನು ನಮ್ಮ ಹತ್ತಿರ ಕರೆದುಕೊಂಡು ಬಂದಾಗ ಅವನು ನಮ್ಮ ಹತ್ತಿರದಲ್ಲಿ ನಿಂತುಕೊಂಡಿದ್ದನು. ಆಗ ನಾನು ಹೇಳಿದೆ, ನಿನಗೆ ದುಃಖವಾಗಿಲ್ಲವೆಂದರೆ ಕನಿಷ್ಠವೆಂದರೂ ನಿನ್ನ ನಗುವನ್ನಾದರೂ ಮುಚ್ಚಿಡು. ನೀನೇನು ಮಾಡುತ್ತಿದ್ದೀಯಾ ಎಂದಾಗ ಅವನು ಹೇಳಿದನು, ನನ್ನ ನಗುವಿನ ಕಾರಣ ನಿಮಗೆ ಗೊತ್ತಾದರೆ ನೀವು ಕೂಡ ದಂಗಾಗುವಿರಿ. ಮತ್ತು ನಾನು ಕೇಳಿದ್ದೇನೆ, ಈಗ ನೇಣುಗಂಬದ ಪಾಯಿಂಟ್ನಲ್ಲಿ ನನ್ನ ಕೊನೆಯ ಆಸೆಯನ್ನು ಸಹ ಕೇಳುತ್ತಾರೆ. ಇವನು ತುಂಬ ಎತ್ತರದ ಮನುಷ್ಯನಾಗಿದ್ದಾನೆ. ಅವನು 6.5 ಫೀಟ್ ಎತ್ತರದ ವ್ಯಕ್ತಿಯಾಗಿದ್ದ. ಅವನು ಒಬ್ಬ ಮೇಸ್ತ್ರಿಯಾಗಿದ್ದನು. ಅವನು ಮನೆಯನ್ನು ಕಟ್ಟುವ ಕೆಲಸವನ್ನು ಮಾಡುತ್ತಿದ್ದನು. ಎಷ್ಟೊಂದು ಚಳಿ ಇತ್ತೆಂದರೆ ಈ ಚಳಿಯಿಂದ ಅವನು ಸಹ ನಡುಗುತ್ತಿದ್ದನು. ಆದರೆ ಇಂದು ಅವನ ಜೀವನದ ಕೊನೆಯ ದಿನವಾಗಿತ್ತು. ಆಗ ನಾನು ಅವನಲ್ಲಿ ಕೇಳಿದೆ, ನಿನ್ನ ಕೊನೆಯ ಆಸೆ ಏನೆಂದು ಹೇಳು. ನನಗೆ ಗೊತ್ತು, ನಿನ್ನ ಇಚ್ಛೆ ವಿಚಿತ್ರವಾಗಿರಬಹುದು. ಹೆಚ್ಚಿನ ಜನರು ತಮ್ಮ ಕೊನೆಯ ಆಸೆಯನ್ನು ಹೀಗೆ ವ್ಯಕ್ತಪಡಿಸುತ್ತಾರೆ, ತಮ್ಮ ಇಷ್ಟದ ಊಟ ಮಾಡಬೇಕು ಮತ್ತು ತಮಗೆ ಇಷ್ಟವಾದವರನ್ನು ಭೇಟಿಯಾಗಬೇಕು ಎಂದುಕೊಳ್ಳುತ್ತಾರೆ. ಆದರೆ ಇವನು ಯಾರನ್ನೂ ಕರೆದಿರಲಿಲ್ಲ. ಅವಶ್ಯವಾಗಿ ಅವನಿಗೊಂದು ಪರಿವಾರವಿದೆ ಎಂದು ನಮಗೆ ಗೊತ್ತಿತ್ತು. ಆದರೆ ಅವನನ್ನು ಭೇಟಿಯಾಗಲು ಇಲ್ಲಿಯವರೆಗೂ ಯಾರೂ ಬಂದಿರಲಿಲ್ಲ. ಇವನು ಹೇಗೆ ಇರುತ್ತಿದ್ದನೆಂದರೆ, ಹಳ್ಳಿಯ ಜನರು ಹೇಗಿರುತ್ತಾರೋ ಹಾಗೆ ಇರುತ್ತಿದ್ದ. ಆಗ ಅವನು ಹೇಳಿದನು, ನನ್ನ ಕೊನೆಯ ಆಸೆ ತುಂಬ ವಿಚಿತ್ರವಾಗಿದೆ ಸಾಹೇಬ್ರೆ. ನನ್ನ ಕೊನೆಯ ಆಸೆಯನ್ನು ಪೂರ್ಣ ಮಾಡುವಿರಾ? ಆಗ ನಾನು ಹೇಳಿದೆ, ಹೌದು, ಪೂರ್ಣ ಮಾಡುತ್ತೇವೆ. ಎಂದಾಗ ಅವನು ಹೇಳಿದನು, ಇಲ್ಲ, ನನ್ನ ಆಸೆ ಏನೆಂದರೆ ನನ್ನ ಈ ಆಸೆಯನ್ನು ನೀವೇ ಸ್ವತಃ ಪೂರ್ಣಗೊಳಿಸುವಿರಾ? ಆಗ ನಾನು ಕೇಳಿದೆ, ಇದರ ಅರ್ಥವೇನು? ನನಗೆ ನೇಣುಗಂಬಕ್ಕೆ ಏರಿಸಿದ 4 ತಿಂಗಳ ನಂತರ ಅವಶ್ಯವಾಗಿ ನೀವು ನನ್ನ ಗೋರಿಯನ್ನು ಓಪನ್ ಮಾಡಬೇಕು ಮತ್ತು ಆನಂತರ ನೀವು ಅದರ ಒಳಗಡೆ ಏನಿದೆ ಎಂದು ನೋಡಬೇಕು. ಆಗ ನಾನು ಹೇಳಿದೆ, ಇದೆಂತಹ ಆಸೆ ನಿನ್ನದು? ಅವನ ಈ ಆಸೆಯನ್ನು ಕೇಳಿ ನಾನು ದಂಗಾಗಿ ಹೋದೆ. ಆನಂತರ ಅವನು ಹೇಳುತ್ತಾನೆ, ಇದೇ ನನ್ನ ಕೊನೆಯ ಆಸೆ. ನನ್ನ ಈ ಆಸೆಯನ್ನು ಪೂರ್ಣಗೊಳಿಸಿದ ಮೇಲೆ ನೀವು ನನ್ನನ್ನು ಮರೆಯಲು ಸಾಧ್ಯವಿಲ್ಲ. ನನ್ನ ಗೋರಿಯನ್ನು ಓಪನ್ ಮಾಡಲು ಅವಕಾಶವನ್ನು ನಾನು ಜೀವಂತ ಇರುವಾಗಲೇ ನಿಮಗೆ ನೀಡುತ್ತಿದ್ದೇನೆ. ನಾನು ನಿಮಗೆ ನನ್ನ ಕೊನೆಯ ಬೇಡಿಕೆಯಾಗಿ ಇದನ್ನೇ ಏಕೆ ಕೇಳಿದೆ ಎಂದು ಆನಂತರ ನಿಮಗೆ ಗೊತ್ತಾಗುತ್ತದೆ. ಸರಿ ಎಂದು ಅವನ ಕೊನೆಯ ಆಸೆಯನ್ನು ಸಹ ಫೈಲ್ನಲ್ಲಿ ಬರೆದೆ. ಏಕೆಂದರೆ ನಮಗೆ ಎಲ್ಲ ರೆಕಾರ್ಡನ್ನು ತೋರಿಸಬೇಕಾಗುತ್ತದೆ. ಅವನ ಮನೆ ಅಡ್ರೆಸ್ ಸಹ ಇತ್ತು. ಅವನ ಬಗೆಗಿನ ಎಲ್ಲ ಮಾಹಿತಿ ನಮ್ಮಲ್ಲಿ ಇತ್ತು. ಇದಾದ ಮೇಲೆ ಆ ಮನುಷ್ಯ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದನು. ಒಬ್ಬ ವ್ಯಕ್ತಿಯನ್ನು ನೇಣಿಗೇರಿಸುವಾಗ ಈ ರೀತಿಯ ವಾತಾವರಣ ಇರುತ್ತಿತ್ತು. ಆನಂತರ ಅವನ ಮೃತದೇಹವನ್ನು ಅವನ ಮನೆಗೆ ಕಳುಹಿಸಲಾಗಿತ್ತು. ಆದರೆ ಇಂದಿಗೆ 2 ತಿಂಗಳು ಕಳೆಯಿತು. ಆದರೆ ಯಾವಾಗಲೂ ನಾನು ಅವನ ವಿಷಯವನ್ನು ನೆನಪಿಟ್ಟುಕೊಂಡಿದ್ದೆ.
ನಾನು ಅವನ ಬಗ್ಗೆ ಯೋಚಿಸುತ್ತಾ ಇರುತ್ತಿದ್ದೆ. ಈಗ ನಾನು ಪದೇ ಪದೇ ಕ್ಯಾಲೆಂಡರ್ ಸಹ ನೋಡುತ್ತಿದ್ದೆ. 4 ತಿಂಗಳು ಕಳೆದ ಮೇಲೆ ಗುಂಡಿಯನ್ನು ಹೋಗಿ ನೋಡು ಎಂದು ಹೇಳಿದ್ದನು. ನಾನು ತುಂಬ ಕಾತುರದಿಂದ ಅದಕ್ಕಾಗಿ ಕಾಯುತ್ತಿದ್ದೆ. ಯಾರಿಗೆ ಗೊತ್ತು, ಅವನು ಸಾಯುವುದಕ್ಕಿಂತ ಮೊದಲು ನಮ್ಮನ್ನು ದಾರಿ ತಪ್ಪಿಸುವುದಕ್ಕಾಗಿ ಅವನು ಈ ರೀತಿಯ ಉಲ್ಟಾಪಲ್ಟಾ ಮಾತನ್ನು ಆಡಿರಬಹುದು. ಈ ರೀತಿ ವಿಚಿತ್ರ ಮಾತನಾಡಿ ಅವನು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿರಬಹುದೇ? ಆದರೂ ಅವನೇ ಸ್ವತಃ ನನಗೆ ಈ ಗೋರಿಯನ್ನು ತೋಡಿಸುವ ಅವಕಾಶವನ್ನು ನೀಡಿದ್ದನು. 4 ತಿಂಗಳು ಕಳೆಯಿತು. ನಾನು ಅವನ ಗೋರಿಯನ್ನು ಚೆಕ್ ಮಾಡಲು ಹೊರಟೆ. ನಾನು ನನ್ನ ಇಡೀ ಟೀಮನ್ನು ಕರೆದುಕೊಂಡು ಹೋದೆ. ನಾನು ನನ್ನ ಮೊಬೈಲ್ ಕ್ಯಾಮರಾವನ್ನು ಸಹ ಆನ್ ಮಾಡಿ ತಾನು ನಿರಪರಾಧಿ ಎಂದು ಸಾಬೀತುಪಡಿಸಲು ಪ್ರಯತ್ನಿಸಿದ್ದೆನೆ. ಆದರೆ ಅವನು ಸ್ವತಃ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದನು. ಅವನ ಸ್ವಂತ ದೊಡ್ಡಪ್ಪನನ್ನು ತಾನೇ ಕೊಲೆ ಮಾಡಿದ್ದೇನೆಂದು ಒಪ್ಪಿಕೊಂಡಿದ್ದನು. ನನ್ನ ಪರವಾಗಿ ನಾನು ಮತ್ತೇನು ಹೇಳುವುದಿಲ್ಲ. ನನಗೆ ಏನು ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆಯನ್ನು ನೀಡಿ. ಅವನ ಮುಖ ಈಗಲೂ ನನ್ನ ಕಣ್ಣ ಮುಂದೆ ಇತ್ತು. ನನ್ನ ಜೊತೆ ಇಬ್ಬರಿದ್ದರು. ನಾನು ಅವರಿಬ್ಬರಿಗೆ ಗೋರಿಯನ್ನು ಅಗೆಯಲು ಹೇಳಿದೆ. ತಕ್ಷಣ ಅವರು ಅಗೆಯಲು ಶುರು ಮಾಡಿದರು. ತಕ್ಷಣ ಒಬ್ಬರು ಹಿರಿಯರು ಅಲ್ಲಿಗೆ ಬಂದರು. ಅವರು ಹೇಳಿದರು, ಇದೆಲ್ಲ ಏನು ಮಾಡುತ್ತಿದ್ದೀರಿ? ಇದೆಲ್ಲ ಮಾಡುವುದು ತುಂಬ ತಪ್ಪು. ಯಾರ ಪರ್ಮಿಷನ್ ತೆಗೆದುಕೊಂಡು ಇದೆಲ್ಲ ಮಾಡುತ್ತಿದ್ದೀರಿ? ಆಗ ನಾನು ಹೇಳಿದೆ, ಈ ಗೋರಿಯನ್ನು ಅಗೆಯಲು ಸತ್ತವನು ಸ್ವತಃ ಇದಕ್ಕೆ ಅವಕಾಶ ನೀಡಿದ್ದಾನೆ. ಆಗ ಆ ಹಿರಿಯರು ಸಹ ತುಂಬ ಆಶ್ಚರ್ಯಗೊಂಡರು. ನಾವು ಪೊಲೀಸರಾಗಿದ್ದೆವು, ಹಾಗಾಗಿ ಅವರು ಹೆಚ್ಚು ಇದರ ಬಗ್ಗೆ ಕೇಳಲಿಲ್ಲ. ಅವರು ಸಹ ಅಲ್ಲಿ ನಿಂತುಕೊಂಡರು. ನಾನು ಸಹ ತುಂಬ ಕುತೂಹಲದಿಂದ ನೋಡುತ್ತಿದ್ದೆ. ಅಷ್ಟಕ್ಕೂ ಅವನ ಗುಂಡಿಯಲ್ಲಿ ಅಂಥದ್ದು ಏನಿತ್ತು? ಈ ರೀತಿಯ ಗೋರಿಗಳನ್ನು ಅಗೆದಾಗ ಅದರಿಂದ ವಾಸನೆಯಂತೂ ಬರುತ್ತದೆ. ಈಗ ಕೇವಲ 4 ತಿಂಗಳು ಮಾತ್ರ ಆಗಿದೆ. ಆದರೆ ಅವನ ಗೋರಿಯಲ್ಲಿ ಆ ರೀತಿಯ ವಾಸನೆಯೇನೂ ಬರಲಿಲ್ಲ. ಹಾಗಾಗಿ ಆ ಹಿರಿಯರು ಹೇಳತೊಡಗಿದರು, ಇವರೊಬ್ಬ ಸಜ್ಜನನಾಗಿರಬೇಕು. ಆದ್ದರಿಂದಲೇ ಇಲ್ಲಿವರೆಗೆ ವಾಸನೆ ಬರಲಿಲ್ಲ. ಅವನು ಕೇವಲ ತಾನು ಸಜ್ಜನ ಎಂದು ಸಾಬೀತುಪಡಿಸುವುದಕ್ಕಾಗಿಯೇ ನಮಗೆ ಗುಂಡಿಯನ್ನು ಅಗೆಯಲು ಹೇಳಿರಬೇಕು. ಅವನೊಬ್ಬ ಉದಾತ್ತ ವ್ಯಕ್ತಿಯಾಗಿದ್ದನೇ? ಅವನಲ್ಲಿ ಅದೆಂತಹ ಉದಾತ್ತ ಗುಣವಿತ್ತು? ಅವನೊಬ್ಬ ಸಾಮಾನ್ಯ ಮನುಷ್ಯನಾಗಿದ್ದನು. ಅವನು ಎಲ್ಲಿಯವರೆಗೆ ಜೈಲಿನಲ್ಲಿ ಇದ್ದನೋ ಅಲ್ಲಿಯವರೆಗೂ ಸಹ ಅವನು ದೇವರ ಪೂಜೆಯನ್ನಾಗಲಿ ಧ್ಯಾನವನ್ನಾಗಲಿ ಮಾಡಿರಲಿಲ್ಲ. ಅಥವಾ ಅವನು ಭಗವದ್ಗೀತೆಯನ್ನಾಗಲಿ ಇತರ ಧಾರ್ಮಿಕ ಪುಸ್ತಕಗಳನ್ನು ಸಹ ಓದಿರಲಿಲ್ಲ. ಏಕೆಂದರೆ ಕೈದಿ ಒಬ್ಬನಿಗೆ ಈ ರೀತಿ ಮರಣದಂಡನೆ ಶಿಕ್ಷೆಯಾದರೆ ಅವನು ಧಾರ್ಮಿಕ ಪುಸ್ತಕಗಳನ್ನು ಓದುತ್ತಾ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಳ್ಳುತ್ತಾನೆ. ಏಕೆಂದರೆ ಅವನು ಈಗ ದೇವರ ಬಳಿ ಹೋಗಲೇಬೇಕಾಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಮಣ್ಣು ಮಾಡಿದ ಗುಂಡಿಯಿಂದ ಪೂರ್ಣ ಮಣ್ಣನ್ನು ಹೊರತೆಗೆಯಲಾಗಿತ್ತು. ಈಗ ಹೆಣದ ಸುತ್ತಲೂ ಅಳವಡಿಸಿದ ಸಿಮೆಂಟ್ನ ಸೀಲನ್ನು ಒಡೆಯುವ ಸಮಯ ಬಂತು. ಸಿಮೆಂಟ್ನ ಸೀಲನ್ನು ಒಡೆದಾಗ ಮುಂದಿನ ದೃಶ್ಯವನ್ನು ನೋಡಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನಾನು ನೋಡುತ್ತಿದ್ದೆ. ನಾನು ಅಲ್ಲಿಂದ ಓಡಿ ಬಂದು ದೂರ ನಿಂತೆ. ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಹಿರಿಯರು ಸಹ ಆಶ್ಚರ್ಯಚಕಿತರಾಗಿ ತಮ್ಮ ಕಿವಿಗಳನ್ನು ಮುಚ್ಚಿಕೊಂಡರು. ಈಗ ನಾನು ಅವನ ಮನೆಗೆ ಹೋಗಬೇಕಾಯಿತು. ನನಗೆ ಅವನ ಮನೆಯನ್ನು ಹುಡುಕಲು ಸ್ವಲ್ಪ ಕಷ್ಟವಾಯಿತು. ಅವನ ಮನೆ ತುಂಬ ಚಿಕ್ಕದಾಗಿತ್ತು. ನನಗೆ ಆ ಏರಿಯಾದ ಒಬ್ಬ ಹುಡುಗ ಮನೆಯನ್ನು ತೋರಿಸಿ ಹೇಳಿದನು, ಇದು ಮೇಸ್ತ್ರಿ ನರೇಶ್ನ ಮನೆಯಾಗಿದೆ. ನಾನು ಮನೆಯ ಬಾಗಿಲ ಕಡೆ ನೋಡಿದಾಗ ತುಂಬ ಆಶ್ಚರ್ಯಗೊಂಡೆ. ಮನೆಯಂತೂ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಬಾಗಿಲ ಮುಂದೆ ಒಂದು ಹರಿದ ಪರದೆಯನ್ನು ಕಟ್ಟಿಡಲಾಗಿತ್ತು. ಬಾಗಿಲನ್ನು ಸಹ ಗುಜ್ರಿ ಸಾಮಾನುಗಳಿಂದ ಮಾಡಲಾಗಿತ್ತು. ಅದಕ್ಕೆ ಎಲ್ಲ ಕಡೆ ರಸ್ಟ್ ಬಂದಿತ್ತು. ನಾನು ಮನೆಯ ಬಾಗಿಲನ್ನು ಬಡಿದಾಗ ಒಳಗಡೆಯಿಂದ ವಯಸ್ಸಾದ ಹೆಂಗಸೊಬ್ಬರ ಧ್ವನಿ ಅವರು ಕೇಳಿದರು, ಯಾರು? ಆಗ ನನಗೆ ಏನು ಮಾತನಾಡಬೇಕೆಂದು ತೋಚಲಿಲ್ಲ. ಆಗ ನಾನು ಹೇಳಿದೆ, ಅಮ್ಮ ನಾನು ಎಂದಾಗ ಅವರು ಹೇಳಿದರು, ನೀವು ಯಾರಾದರೂ ಆಗಿರಿ, ಒಳಗೆ ಬನ್ನಿ. ನಾನು ಮನೆಯ ಒಳಗೆ ಹೋದಾಗ ಮನೆಯೊಳಗಿನ ದೃಶ್ಯವನ್ನು ನೋಡಿ ಕಸಿವಿಸಿಯಾಯಿತು. ಬಹುಶಃ ಆ ಮನೆಯಲ್ಲಿ 2 ಕೋಣೆಗಳಿದ್ದವು ಮತ್ತು ಒಂದು ಚಿಕ್ಕ ಅಡುಗೆ ಕೋಣೆ ಇತ್ತು. ಮನೆಯಲ್ಲಿ ಒಂದು ವಿಚಿತ್ರ ರೀತಿಯ ವಾಸನೆ ಬರುತ್ತಿತ್ತು. ಹೊರಗಡೆ ಚಿಕ್ಕ ವರಾಂಡದಲ್ಲಿ ಅಮ್ಮ ಕುಳಿತಿದ್ದರು ಮತ್ತು ಬಟ್ಟೆಯನ್ನು ಹೊಲಿಯುತ್ತಿದ್ದರು. ಅವರು ಚಶ್ಮವನ್ನು ತೊಟ್ಟಿದ್ದರು. ಅವಳ ದೃಷ್ಟಿ ಅಷ್ಟೊಂದು ಸರಿ ಇರಲಿಲ್ಲ. ಆದರೆ ತನಗೆ ಈ ಕೆಲಸ ಮಾಡಲು ತೊಂದರೆ ಇದ್ದರೂ ಸಹ ಅವಳು ಆ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಳು. ನನ್ನ ಕಡೆ ಅವಳ ಧ್ಯಾನ ಹೊರಳಿದಾಗ ಅವಳು ಕೇಳಿದಳು, ನೀವು ಯಾರನ್ನು ಭೇಟಿಯಾಗಬೇಕು? ಆಗ ನಾನು ಹೇಳಿದೆ, ನನ್ನ ಹೆಸರು ಚಂದ್ರ. ನಾನು ನಿಮ್ಮ ಮಗ ನರೇಶ್ನ ಬಗ್ಗೆ ಮಾಹಿತಿಯನ್ನು ಪಡೆಯಲು ಬಂದಿದ್ದೇನೆ. ತನ್ನ ಮಗನ ಬಗ್ಗೆ ಕೇಳಿ ಆ ವಯಸ್ಸಾದ ಹೆಂಗಸು ತನ್ನ ಎದೆ ಮೇಲೆ ತನ್ನ ಕೈ ಇಟ್ಟುಕೊಂಡಳು ಮತ್ತು ಹೇಳಿದಳು, 4 ತಿಂಗಳ ನಂತರ ಯಾರೋ ಅವನ ಬಗ್ಗೆ ಕೇಳಲು ಬಂದಿದ್ದೀರಿ. ಯಾರು ಬಂದಿದ್ದರೂ ಅವನ ಬಗ್ಗೆ ವಿಷಾದ ವ್ಯಕ್ತಪಡಿಸಲು ಬಂದಿದ್ದೀರಿ ಎಂದು ಅಂದುಕೊಳ್ಳುತ್ತೇನೆ. ಆಗ ನಾನು ಹೇಳಿದೆ, ಅವನು ಈಗ ಈ ಭೂಮಿಯ ಮೇಲಿಲ್ಲ ಎಂದು ನನಗೆ ಗೊತ್ತಿದೆ. ಆದರೆ ಅವನ ಬಗ್ಗೆ ನಾನು ಏನೋ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕಿದೆ. ನೀವು ನನಗೆ ಅದನ್ನು ಹೇಳುವಿರಾ? ಎಂದಾಗ ಅವಳು ಹೇಳಿದಳು, ಒಂದು ಅಮ್ಮ ತನ್ನ ಮಗನ ಬಗ್ಗೆ ಹೇಳಿಕೊಳ್ಳಲು ಏಕೆ ಹಿಂಜರಿಯುತ್ತಾಳೆ? ನನಗಂತೂ ಅವನ ಬಗ್ಗೆ ಯಾರಾದರೂ ಕೇಳಿದರೆ ತುಂಬ ಖುಷಿಯಾಗುತ್ತದೆ. ಏಕೆಂದರೆ ಅವನು ಈ ಭೂಮಿಯಿಂದ ಹೊರಟು ಹೋಗಿರುವುದರ ಜೊತೆಗೆ ಅವನ ನೆನಪು ಸಹ ಉಳಿದಿಲ್ಲ. ನಾನು ಒಮ್ಮೆ ಸುತ್ತಲೂ ಕಣ್ಣು ಹಾಯಿಸಿದಾಗ ಒಬ್ಬಳು ಹೆಂಗಸು ಬಾಗಿಲ ಹಿಂದೆ ಅಡಗಿಕೊಂಡು ನನ್ನನ್ನೇ ನೋಡುತ್ತಿದ್ದಳು. ಆ ಹೆಂಗಸಿಗೆ ಸುಮಾರು 20 ರಿಂದ 25 ವರ್ಷ ವಯಸ್ಸಾಗಿರಬಹುದು. ಅವಳು ಮದುವೆಯಾಗಿದ್ದಾಳೆಂದು ಅವಳನ್ನು ನೋಡಿದರೆ ಗೊತ್ತಾಗುತ್ತಿತ್ತು.
ಮುರಿದ ಒಂದು ತೊಟ್ಟಿಲು ಸಹ ಇತ್ತು. ಬಹುಶಃ ಈ ಮನೆಯಲ್ಲಿ ಚಿಕ್ಕ ಮಗುವಿದೆ ಎಂದು ಗೊತ್ತಾಗುತ್ತಿತ್ತು. ಈ ಮಗು ಯಾರದು? ಇದು ನರೇಶನ ಮಗುವೇ ಆಗಿತ್ತೇ? ನಾನು ಆ ಹೆಂಗಸನ್ನು ನೋಡುತ್ತಿದ್ದೇನೆ ಎಂದು ಅವಳಿಗೆ ಅರಿವಾಗುತ್ತಿದ್ದಂತೆ ಅವಳು ಬಾಗಿಲಿನೆಂದೇ ಅಡಗಿಕೊಂಡಳು. ವಯಸ್ಸಾದ ಅಮ್ಮನು ಸಹ ಇದನ್ನು ನೋಡಿ ಹೇಳಿದಳು, ಇವಳು ನರೇಶ್ನ ಹೆಂಡತಿ. ಇವಳು ಅಪರಿಚಿತರೊಂದಿಗೆ ಮಾತನಾಡುವುದಿಲ್ಲ. ಇವಳಿಗೆ ಆರೋಗ್ಯ ಸರಿಯಾಗಿಲ್ಲ. ತುಂಬ ಸಂಕಟ ಪಡುತ್ತಿದ್ದಾಳೆ. ಮಗನೇ, ಇದರಿಂದ ನಾನು ತುಂಬ ಚಿಂತೆಗೊಳಗಾಗಿದ್ದೇನೆ ಮತ್ತು ನನಗೆ ಆ ಅಸಹಾಯಕ ಅಮ್ಮ ಕುಳಿತುಕೊಳ್ಳಲು ಹೇಳಿದಳು. ಆಗ ನಾನು ಹೇಳಿದೆ, ಅಮ್ಮ, ನರೇಶ್ ಇದೆಲ್ಲ ಅಪರಾಧವನ್ನು ಏಕೆ ಮಾಡಿದ? ನೀವು ನನಗೆ ಹೇಳಬಹುದೇ? ಅವನು ಯಾವ ರೀತಿಯ ಮನುಷ್ಯನಾಗಿದ್ದ? ಆಗ ಅವಳು ಹೇಳಿದಳು, ಹೌದು, ಅವನು ಇದೆಲ್ಲವನ್ನು ಏಕೆ ಮಾಡಿದ? ಅದೊಂದು ದೊಡ್ಡ ಕತೆ ಎಂದಾಗ ನಾನು ಹೇಳಿದೆ, ನಾನು ಆ ಕಥೆಯನ್ನು ಕೇಳಿ ತಿಳಿದುಕೊಳ್ಳಲು ಬಂದಿದ್ದೇನೆ. ಆಗ ಅವಳು ತನ್ನ ಮಗನ ಕಥೆಯನ್ನು ಹೇಳತೊಡಗಿದಳು. ನನ್ನ ಮಗ ತುಂಬ ಪ್ರಜ್ಞಾವಂತ ಹುಡುಗನಾಗಿದ್ದ. ಅವನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಆಗ ನಾನು ಕೇಳಿದೆ, ಇದರ ಅರ್ಥವೇನು? ಆಗ ಅವಳು ಹೇಳಿದಳು, ನಾವೆಲ್ಲ ಸಾಮಾನ್ಯ ಮನುಷ್ಯರಾಗಿದ್ದರೆ ನನ್ನ ಮಗ ಸಾಮಾನ್ಯನಾಗಿರಲಿಲ್ಲ. ಅವನು ಸ್ವಲ್ಪ ಬೇರೆಯ ರೀತಿಯ ಮನುಷ್ಯನಾಗಿದ್ದ. ಅವನಿಗೆ ಎಲ್ಲ ವಿಷಯವೂ ಬಹುಬೇಗ ಅರ್ಥವಾಗುತ್ತಿತ್ತು. ಆಗ ಅವನು 5ನೇ ಕ್ಲಾಸಿನಲ್ಲಿದ್ದಾಗ 7ನೇ ಕ್ಲಾಸಿನ ಎಲ್ಲ ಪೇಪರನ್ನು ಬರೆದು ಮುಗಿಸಿದ್ದ. ಅವರ ಕ್ಲಾಸ್ ಟೀಚರ್ ನನ್ನನ್ನು ಕರೆಸಿ ಅವನ ಬಗ್ಗೆ ತುಂಬ ತಿಳಿದುಕೊಳ್ಳಲು ಪ್ರಯತ್ನಿಸಿದರು ಮತ್ತು ನನ್ನ ಮಗನನ್ನು 2 ತರಗತಿ ಮೇಲ್ದರ್ಜೆಗೆ ಏರಿಸಿದರು. ಅವನಿಗೆ ಡೈರೆಕ್ಟ್ 8ನೇ ತರಗತಿಯ ಪ್ರವೇಶ ನೀಡಿದರು. ಮುಂದೆ ಅವನು ಹೆಚ್ಚು ಓದಲಿಲ್ಲ. 12ನೇ ತರಗತಿಯಲ್ಲಿ ಅವನು ತನ್ನ ಓದನ್ನು ನಿಲ್ಲಿಸಿದನು. ಅವನಿಗೆ ಎಲ್ಲವನ್ನೂ ಕಲಿಯಬೇಕೆಂಬ ಉತ್ಕಟ ಬಯಕೆ ಇತ್ತು. ಅವನು ಈಗ ಮನೆ ಕಟ್ಟುವ ಪ್ರಾವೀಣ್ಯತೆಯನ್ನು ಕಲಿಯಲು ಶುರು ಮಾಡಿದ್ದನು. ಅತಿ ಚಿಕ್ಕ ಜಾಗದಲ್ಲಿ ಸುಂದರವಾದ ಮನೆಗಳನ್ನು ನಿರ್ಮಿಸುತ್ತಿದ್ದನು. ನನ್ನ ಮಗ ಎಷ್ಟು ಬುದ್ಧಿವಂತನಾಗಿದ್ದನೆಂದರೆ ಒಮ್ಮೆ ನೋಡಿದರೆ ಅವನು ಆ ಕೆಲಸವನ್ನು ಬಹುಬೇಗ ಕಲಿಯುತ್ತಿದ್ದನು. ಒಂದಲ್ಲ, ಹಲವಾರು ಕೆಲಸಗಳಲ್ಲಿ ಅವನು ಪ್ರವೀಣನಾಗಿದ್ದನು. ಅವನು ಮಾಡದೇ ಇರುವ ಕೆಲಸವೇ ಇರಲಿಲ್ಲ. ಕೆಲವು ಜನರು ಸಾಮಾನ್ಯ ಜನರಿಗಿಂತ ಅತಿ ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ. ಆ ವಯಸ್ಸಾದ ಅಮ್ಮ ಏನು ಹೇಳಲು ಹೊರಟಿದ್ದಾಳೆ? ನನಗಂತೂ ಅರ್ಥವಾಗಿತ್ತು. ಅವನು ತುಂಬ ಪ್ರಜ್ಞಾವಂತ ವ್ಯಕ್ತಿಯಾಗಿದ್ದ. ಅವನನ್ನು ನೋಡುತ್ತಿದ್ದಂತೆ ಅಂದಾಜಿಸಬಹುದಾಗಿತ್ತು. ಅವನಾಡುವ ಮಾತೇ ಹಾಗೆ ಇರುತ್ತಿತ್ತು. ನಾನು ಅವನಿಗಾಗಿ ಇಲ್ಲಿಯವರೆಗೂ ಬಂದು ಕುಳಿತಿದ್ದೆ. ಅವನ ಹಿಂದೆ ಯಾವುದೇ ಚಿಕ್ಕ ಪುಟ್ಟ ವಿಷಯಗಳಿರಲಿಲ್ಲ. ಅವರ ಅಮ್ಮ ಹೇಳಿದರು, ನನ್ನ ಮಗ ಬಹಳ ಚಿಕ್ಕ ವಯಸ್ಸಿನಲ್ಲಿ ತುಂಬ ಕಷ್ಟಪಟ್ಟು ದುಡಿಯತೊಡಗಿದನು. ನಮ್ಮೆಲ್ಲರ ಹೊಟ್ಟೆ ತುಂಬಿಸುತ್ತಿದ್ದನು. ಮತ್ತೆ ನಾನು ಅವನಿಗೆ ಮದುವೆ ಮಾಡಿಸಿದೆ. ದೇವರು ಅವನಿಗೆ ಒಬ್ಬ ಮಗನನ್ನು ಸಹ ದಯಪಾಲಿಸಿದನು. ಆದರೆ ಯಾವಾಗಲೂ ಅವನ ಬಳಿ ಒಂದು ಕಾಗದವಿರುತ್ತಿತ್ತು. ಅದರಲ್ಲಿ ಅವನು ಒಂದು ನಕ್ಷೆಯನ್ನು ಬಿಡಿಸಿರುತ್ತಿದ್ದನು ಮತ್ತು ಹೇಳುತ್ತಿದ್ದನು, ಯಾವಾಗ ಈ ನಕ್ಷೆ ಮಾರಾಟವಾಗುತ್ತದೋ ಆ ದಿನ ನಾವು ಶ್ರೀಮಂತರಾಗುತ್ತೇವೆ ಎಂದು ಹೇಳುತ್ತಿದ್ದನು. ಮಗನೇ, ಇದೆಲ್ಲ ಏನು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಈ ನಕ್ಷೆಯನ್ನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಇವನು ರಕ್ಷಣೆ ಮಾಡಿಟ್ಟಿದ್ದನು ಮತ್ತು ಹೇಳುತ್ತಿದ್ದನು, ಯಾವುದಾದರೂ ದೊಡ್ಡ ಕಂಪನಿಯ ಬಳಿ ಹೋಗುತ್ತೇನೆ ಮತ್ತು ಈ ನಕ್ಷೆಯನ್ನು ತೋರಿಸುತ್ತೇನೆ. ಅವರು ಇದನ್ನು ಲಕ್ಷಗಟ್ಟಲೆ ಹಣ ಕೊಟ್ಟು ಖರೀದಿಸುತ್ತಾರೆ. ಆದರೆ ನಾನು ಈ ಹಳ್ಳಿಯಲ್ಲಿ ಕುಳಿತುಕೊಂಡರೆ ಯಾರೂ ನನಗೆ ಸಹಾಯ ಮಾಡಲಾರರು. ನಾನಿಲ್ಲಿ ನನ್ನ ಸಮಯವನ್ನು ಹಾಳು ಮಾಡುತ್ತಿದ್ದೇನೆ ಎನ್ನುತ್ತಿದ್ದ. ನಾನು ಒಬ್ಬಳು ವಯಸ್ಸಾದ ಸೀದಾಸಾದ ಹೆಂಗಸಾಗಿದ್ದೆ. ಅವನು ದುಡಿದು ಹಣ ತರುತ್ತಿದ್ದನು ಮತ್ತು ನಮ್ಮ ಮನೆಯ ಖರ್ಚು ನಡೆಯುತ್ತಿತ್ತು. ನನಗೆ ಇದರಿಂದ ತುಂಬ ಸಮಾಧಾನವಾಗುತ್ತಿತ್ತು. ನಮ್ಮ ಸಂಸಾರ ತುಂಬ ಚೆನ್ನಾಗಿ ಸಾಗತೊಡಗಿತ್ತು. ಆದರೆ ನಮ್ಮ ಈ ಸಂಸಾರದಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ನಮ್ಮ ಸಂಸಾರಕ್ಕೆ ಯಾರದೋ ದೃಷ್ಟಿ ತಗುಲಿತು. ನನ್ನ ಗಂಡ ತನ್ನ ಅಣ್ಣನಿಂದ ಈ ಮನೆ ಕಟ್ಟುವಾಗ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೊಂಡಿದ್ದನು. ನನ್ನ ಗಂಡ ತೀರಿ ಹೋದ ಮೇಲೆ ನನ್ನ ಭಾವ ಇಲ್ಲಿಗೆ ಬಂದು ಕೊಟ್ಟ ಹಣವನ್ನು ಮರಳಿ ಕೊಡಲು ಕೇಳತೊಡಗಿದರು ಮತ್ತು ನಮಗೆ ಧಮಕಿ ಹಾಕತೊಡಗಿದರು. ಸಾಲವನ್ನು ವಾಪಸ್ ಕೊಡಿ, ಇಲ್ಲ ಈ ಮನೆಯನ್ನು ನನಗೆ ನೀಡಿ. ನಾವಂತೂ ತುಂಬ ಬಡವರಾಗಿದ್ದೆವು. ಮಗನೇ, ನಮ್ಮ ಬಳಿ ಕೇವಲ ಈ ಚಿಕ್ಕ ಮನೆ ಮಾತ್ರ ಇತ್ತು. ನೋಡು, ಈ ಮನೆಯ ರೀತಿ ಇದೆಯೇನು? ಆದರೂ ನಮಗೆ ಉಳಿಯಲು ಒಂದು ಸೂರಾದರೂ ಇತ್ತು ಎಂಬ ಸಮಾಧಾನವಿತ್ತು. ಆದ್ದರಿಂದ ನಾವು ಈ ಮನೆಯನ್ನು ಅವರಿಗೆ ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವರು ನನಗೆ ಎಷ್ಟು ಹಣವನ್ನು ಕೊಟ್ಟಿದ್ದರೋ ಅದರ ದುಪ್ಪಟ್ಟು ಬೆಲೆ ಈ ಮನೆಯದಾಗಿತ್ತು. ನನ್ನ ಭಾವ ತುಂಬ ಚಾಲಾಕಿತನವನ್ನು ಪ್ರದರ್ಶನ ಮಾಡುತ್ತಿದ್ದ. ಈ ಮನೆಯನ್ನು ನನಗೆ ಕೊಟ್ಟು ಬಿಡಿ, ನಿಮ್ಮ ಸಾಲ ಚುಕ್ತವಾಗುವುದು. ಕೇವಲ 7 ಲಕ್ಷ ಸಾಲವಿತ್ತು. ಈ ದಿನಗಳಲ್ಲಿ ಈ ಮನೆ 50 ಲಕ್ಷ ಬೆಲೆ ಬಾಳುತ್ತಿತ್ತು. ನನ್ನ ಗಂಡ ತುಂಬ ಚೆನ್ನಾಗಿ ದುಡಿಮೆ ಮಾಡುತ್ತಿರುವಾಗ ಈ ಮನೆಯನ್ನು ಕಟ್ಟಿದ್ದರು. ಇದೇ ರೀತಿಯಲ್ಲಿ ಜಗಳ ನಡೆಯುತ್ತದೆ. ಮೊದಮೊದಲು ಅವನು ನಮ್ಮ ಮನೆಗೆ ಸ್ವತಃ ಅವನೇ ಬರುತ್ತಿದ್ದನು. ಆದರೆ ಆನಂತರ ಅವನು ತನ್ನ ಜನರನ್ನು ಕಳಿಸಲು ಶುರು ಮಾಡಿದನು. ಒಂದು ದಿನವಂತೂ ನಡೆಯಬಾರದ್ದು ನಡೆದು ಹೋಯಿತು. ಒಂದು ದಿನ ಸ್ವತಃ ಅವನೇ ಮನೆ ಒಳಕ್ಕೆ ಬಂದನು. ನರೇಶ್ನ ಹೆಂಡತಿ ಒಬ್ಬಳೇ ಮನೆಯಲ್ಲಿದ್ದಳು. ಪದೇ ಪದೇ ಅವನು ಬಾಗಿಲನ್ನು ಬಡಿಯತೊಡಗಿದನು. ಬಾಗಿಲು ತೆರೆಯದಿದ್ದಾಗ ಅವನು ಬಾಗಿಲು ಒಡೆದು ಒಳಕ್ಕೆ ಬಂದನು. ಈ ಪಾಪದ ಹುಡುಗಿ ತುಂಬ ಹೆದರಿಕೊಂಡಳು. ಅವಳು ತನ್ನಷ್ಟಕ್ಕೆ ತನ್ನನ್ನು ಕೋಣೆಯಲ್ಲಿ ಬಂದ್ ಮಾಡಿಕೊಂಡಳು. ನಾವು ಮರಳಿ ಬಂದಾಗ ಮನೆಯ ಬಾಗಿಲು ಮುರಿದಿತ್ತು. ನಂತರ ಅವಳು ಎಲ್ಲ ವಿಷಯವನ್ನು ನನ್ನಲ್ಲಿ ಹೇಳಿದಳು. ಆಗ ನಾನು ಅವಳಿಗೆ ಹೇಳಿದೆ, ನಿನ್ನ ಬಾಯನ್ನು ಮುಚ್ಚಿಕೋ, ಗಂಡಸರಿಗೆ ಇಂಥ ವಿಷಯವನ್ನು ಹೇಳಬೇಡ. ನರೇಶ್ ಸಿಟ್ಟಿನಲ್ಲಿ ಏನಾದರೂ ಮಾಡಬಹುದು ಎಂದು ಹೇಳಿದರೂ ಕೇಳದೆ
ಅವಳು ನರೇಶ್ನಿಗೆ ಎಲ್ಲವನ್ನೂ ಹೇಳಿದಳು. ನಿನ್ನ ದೊಡ್ಡಪ್ಪ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿದರು ಎಂದಾಗ ನರೇಶನು ಸಿಟ್ಟಿಗೆದ್ದು ತನ್ನ ದೊಡ್ಡಪ್ಪನನ್ನು ಕೊಲೆ ಮಾಡಿದನು. ಅವನು ಒಳ್ಳೆಯ ಕೆಲಸ ಮಾಡಿದನೆಂದು ನಾನು ಹೇಳುವುದಿಲ್ಲ. ದೊಡ್ಡಪ್ಪನಂತೂ ತಂದೆಯ ಸ್ಥಾನದಲ್ಲಿ ಇರುತ್ತಾನೆ. ದೊಡ್ಡವರೇ ತಮ್ಮ ಮನೆಯ ಹೆಂಗಸರ ಮೇಲೆ ಕೆಟ್ಟ ದೃಷ್ಟಿ ಇಟ್ಟರೆ ಆನಂತರ ನೀವು ಏನು ಮಾಡುವಿರಿ? ಮಗನೇ, ಅವನು ಬಿಸಿ ರಕ್ತದ ತರುಣನಾಗಿದ್ದನು. ಸಿಟ್ಟಿನಲ್ಲಿ ಹೋದವನು ಹಾಗೆ ಮರಳಿ ಬಂದಿದ್ದನು ಮತ್ತು ಹೇಳಿದನು, ಎಲ್ಲವೂ ಸರಿಯಾಗುತ್ತದೆ, ನಾನು ಪೊಲೀಸರಿಗೆ ಶರಣಾಗುತ್ತೇನೆ, ನಾನು ನಿಮ್ಮಲ್ಲಿ ಪ್ರಮಾಣ ಮಾಡುತ್ತೇನೆ, ನನ್ನನ್ನು ನಂಬಿ, ಎಲ್ಲವೂ ಸರಿಯಾಗುತ್ತದೆ ಎಂದನು. ಆದರೆ ನನಗೆ ಇಂದಿನವರೆಗೂ ಅವನ ಮಾತಿನ ಮರ್ಮ ಅರ್ಥವಾಗಲಿಲ್ಲ. ಅವನೇ ಇಹಲೋಕವನ್ನು ತ್ಯಜಿಸಿ ಹೊರಟು ಹೋದ ಮೇಲೆ ಹೇಗೆ ಎಲ್ಲವನ್ನು ಸರಿ ಮಾಡುತ್ತಾನೆ? ಏಕೆಂದರೆ ನಮಗೆ ಗೊತ್ತಿತ್ತು, ಒಮ್ಮೆ ಪೊಲೀಸರು ತಮ್ಮ ವಶಕ್ಕೆ ಪಡೆದ ಮೇಲೆ ಅವನಿಗೆ ಮರಣದಂಡನೆ ಶಿಕ್ಷೆ ನೀಡುತ್ತಾರೆ. ಆದರೆ ಅವನು ಯಾವಾಗಲೂ ಹೇಳುತ್ತಿದ್ದ, ನೀವು ಎಂದೂ ಧೈರ್ಯಗೆಡಬೇಡಿ, ಧೈರ್ಯವಾಗಿರಿ, ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ ಎನ್ನುತ್ತಿದ್ದ. ಅವನಂತೂ ಮಣ್ಣಿನಲ್ಲಿ ಮಣ್ಣಾಗಿ ಹೋದ. ಈಗ ನನ್ನ ಮಗ ಎಲ್ಲಿಂದ ಬರುತ್ತಾನೆ? ಆಗ ನಾನು ಹೇಳಿದೆ, ಒಂದು ಇಂಪಾರ್ಟೆಂಟ್ ವಿಷಯವಿದೆ, ನಾನು ಅದನ್ನು ಈಗಲೇ ಹೇಳಲು ಸಾಧ್ಯವಿಲ್ಲ. ನಿಮ್ಮ ಮಗ ತುಂಬ ಚಾಣಾಕ್ಯನಾಗಿದ್ದನು. ನೀವು ಏನು ಹೇಳಿದ್ದೀರೋ ಅದೆಲ್ಲವೂ ಸತ್ಯ. ಅವನು ಏನು ಹೇಳಿದ್ದನೋ ಅದಕ್ಕೆಲ್ಲ ಒಂದು ಅರ್ಥವಿತ್ತು. ಅದಕ್ಕಾಗಿ ನಾನು ಅದನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಮತ್ತೆ ನಾನು ಅವರಲ್ಲಿ ನಿಮ್ಮ ಮಗನ ಕೊನೆಯ ಬಯಕೆ ಏನಿತ್ತು ಎಂಬುದನ್ನು ಸಹ ಕೇಳಿದೆ. ಅದಕ್ಕೆ ಅವರು ತುಂಬ ಆಶ್ಚರ್ಯಚಕಿತಳಾಗಿ ಹೇಳಿದರು, ನೀವು ಅವನ ಗೋರಿಯನ್ನು ಅಗೆದಿದ್ದೀರಾ? ಅದನ್ನು ಪರೀಕ್ಷಿಸಿ ಇಲ್ಲಿಗೆ ಬಂದಿದ್ದೀರಾ? ಆಗ ನಾನು ಹೇಳಿದೆ, ಅವನೇ ಸ್ವತಃ ಗೋರಿಯನ್ನು ಅಗೆಯಲು ಹೇಳಿದ್ದನು ಮತ್ತು ವಿಷಯವೇನೆಂದು ನಾನು ನಿಮಗೆ ಹೇಳಲು ಸಾಧ್ಯವಿಲ್ಲ. ನಿಮ್ಮ ಮಗನ ಬಳಿ ಕೆಲವು ನಕ್ಷೆಗಳಿವೆ. ಯಾವಾಗಲೂ ಅವನು ತನ್ನ ಬಳಿ ಇಟ್ಟುಕೊಂಡಿದ್ದ ಎಂದು ನೀವು ಹೇಳಿದ್ದೀರಿ. ನನಗೆ ಆ ನಕ್ಷೆ ದೊರೆಯಲು ಸಾಧ್ಯವೇ? ಆಗ ವಯಸ್ಸಾದ ಹೆಂಗಸು ನನ್ನನ್ನು ವಿಚಿತ್ರವಾಗಿ ನೋಡಿದಳು, ಏಕೆಂದರೆ ತನ್ನ ಮಗನ ಸ್ಮರಣಾರ್ಥ ಅವಳ ಬಳಿ ಇದೊಂದೇ ನೆನಪು ಉಳಿದಿತ್ತು. ಮತ್ತೆ ನಾನು ಹೇಳಿದೆ, ನಾನು ಒಮ್ಮೆ ನೋಡಿ ಅದನ್ನು ನಿಮಗೆ ಮರಳಿ ಕೊಡುತ್ತೇನೆ ಎಂದಾಗ ಅವಳು ತನ್ನ ಸೊಸೆಗೆ ಸನ್ನೆ ಮಾಡಿ ತರಲು ಹೇಳಿದಳು. ಸ್ವಲ್ಪ ಹೊತ್ತಿನಲ್ಲಿ ಸೊಸೆಯು ನಕ್ಷೆಯನ್ನು ಹೊರಗಡೆ ಕಳಿಸಿಕೊಟ್ಟಳು. ನಾನು ಅದನ್ನು ನೋಡಿದಾಗ ಅದು ತುಂಬ ದೊಡ್ಡ ದಪ್ಪನೆಯ ಪುಸ್ತಕವಾಗಿತ್ತು. ಅದರ ಒಳಗಡೆ ನಕ್ಷೆಯ ದೊಡ್ಡ ದೊಡ್ಡ ಕಾಗದಗಳಿದ್ದವು. ಅವುಗಳು ತುಂಬ ಭಾರವಾಗಿದ್ದವು. ನಾನು ಅವರಿಗೆ ಹೇಳಿದೆ, ಸ್ವಲ್ಪ ಹೊತ್ತಿನ ನಂತರ ನಾನು ನಿಮಗೆ ಇದನ್ನು ಮರಳಿ ನೀಡುತ್ತೇನೆ ಮತ್ತು ನಿಮ್ಮ ಮಗ ನನ್ನಲ್ಲಿ ಏನನ್ನು ಹೇಳಿದ್ದನೋ ನಾನು ಅದನ್ನೇ ನಿಮಗೂ ಸಹ ಹೇಳಲು ಬಯಸುತ್ತೇನೆ. ನೀವೇನೂ ಚಿಂತೆ ಮಾಡಬೇಡಿ ಎಂದು ಹೇಳಿ ನಾನು ಮತ್ತೆ ಸ್ಮಶಾನದ ಕಡೆ ಹೊರಟು ಬಂದೆ. ಅಲ್ಲೇ ಇದ್ದ ಕೆಲಸದಾಳುಗಳಿಂದ ಪುನಃ ನಾನು ಕೆಲಸ ಮಾಡಿಸಬೇಕಾಗಿತ್ತು. ನಾನು ಅವರಿಗೆ ಹೇಳಿದೆ, ಈ ಗೋರಿಯ ಸುತ್ತಲೂ ಮತ್ತೆ ಅಗೆಯಬೇಕು ಎಂದಾಗ ಅವರು ಆಶ್ಚರ್ಯಚಕಿತರಾದರು. ಗೋರಿಯ ಹೊಂಡ ತೆಗೆಯುವವನನ್ನು ಸಹ ಕರೆದುಕೊಂಡು ಬನ್ನಿ ಎಂದು ಹೇಳಿದೆ. ಅವನನ್ನು ಕರೆದುಕೊಂಡು ಬಂದಾಗ ಅವನ ಮುಖವನ್ನು ನೋಡಿದಾಗ ಅವನಲ್ಲಿ ಅಪರಾಧಿ ಭಾವ ಮೂಡಿತ್ತು. ಆಗ ನಾನು ಹೇಳಿದೆ, ಇದರ ಬಗ್ಗೆ ನಿನಗೇನು ಗೊತ್ತು? ನಿನಗೆ ನರೇಶ್ನ ಪರಿಚಯವಿದೆಯೇ? ಮೊದಮೊದಲು ಅವನು ತುಂಬ ಹೆದರಿಕೊಂಡನು. ಆನಂತರ ಹೇಳಿದನು, ಹೌದು, ನನಗೆ ಪರಿಚಯವಿದೆ. ಅವನು ನನ್ನ ಬಾಲ್ಯ ಸ್ನೇಹಿತ. ನಾವು ಒಬ್ಬರಿಗೊಬ್ಬರು ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಿದ್ದೆವು. ಆಗ ನಾನು ಹೇಳಿದೆ, ಅದಕ್ಕಾಗಿ ನೀನು ಇಷ್ಟೆಲ್ಲ ಮಾಡಿದ್ದೀಯಾ? ಗೆಳೆಯ ಹೇಳಿದನು, ಇಲ್ಲ, ನಾನೇನೂ ಮಾಡಿಲ್ಲ. ಏನು ಮಾಡಿದರೂ ನರೇಶ್ನೇ ಎಲ್ಲವನ್ನೂ ಮಾಡಿದ್ದಾನೆ. ನಾನಂತೂ ಅವನಿಗೆ ಸಹಾಯ ಮಾಡಿದ್ದೆ. ಆಗ ನಾನು ಅವನ ಗೆಳೆಯನಿಗೆ ಹೇಳಿದೆ, ನಿನಗೆ ಗೊತ್ತಾ, ನೀನು ಮಾಡಿದ ತಪ್ಪಿಗೆ ನಿನ್ನನ್ನು ಕಂಬಿ ಎಣಿಸುವ ಹಾಗೆ ಮಾಡುತ್ತೇನೆ. ಆಗ ಅವನು ಹೇಳಿದ, ಇಲ್ಲ ಸಾಹೇಬರೇ, ನೀವು ನನ್ನನ್ನು ಮುಟ್ಟಲು ಸಹ ಸಾಧ್ಯವಿಲ್ಲ ಎಂದಾಗ ನಾನು ಸುಮ್ಮನಾದೆ. ಏಕೆಂದರೆ ಅವನು ಹೇಳುವುದು ಸರಿಯಾಗಿತ್ತು. ಅಸಲಿ ಸತ್ಯ ಏನಾಗಿತ್ತೆಂದರೆ, ಯಾವಾಗ ನಾವು ನರೇಶ್ನ ಗೋರಿಯನ್ನು ಅಗೆದು ನೋಡಿದೆವೋ ಅಲ್ಲಿ ಅದು ಖಾಲಿ ಇತ್ತು. ಅದರಿಂದಲೇ ಅಲ್ಲಿ ಯಾವುದೇ ವಾಸನೆ ಬರಲಿಲ್ಲ ಅಥವಾ ನಮಗೆ ಯಾವುದೇ ವಿಚಿತ್ರ ನೋಡಲಾಗಲಿಲ್ಲ. ಅಂದರೆ ನರೇಶ್ ತನ್ನ ಗೋರಿಯ ಒಳಗಡೆ ಇರಲೇ ಇಲ್ಲ. ಈಗ ನಕ್ಷೆಯನ್ನು ನೀಡಿದ ನರೇಶ್ನ ಗೆಳೆಯನು ಹೇಳಿದನು, ನರೇಶ್ ತುಂಬ ಚಾಣಾಕ್ಷ ವ್ಯಕ್ತಿ, ತುಂಬ ಟ್ಯಾಲೆಂಟೆಡ್ ಆಗಿದ್ದ, ಒಳ್ಳೆ ಮೇಸ್ತ್ರಿಯಾಗಿದ್ದ, ಜನರ ಮನೆಯನ್ನು ನಿರ್ಮಿಸಿ ಕೊಡುತ್ತಿದ್ದನು. ಅವನು ಜನರಿಗೆ ಅತಿ ಚಿಕ್ಕ ಜಾಗದಲ್ಲಿ ಮಹಡಿಗಳನ್ನು ಸಹ ಹೊಂದಿದ್ದ ತುಂಬ ಒಳ್ಳೊಳ್ಳೆಯ ಮನೆಯನ್ನು ಕಟ್ಟಿಸಿ ಕೊಡುತ್ತಿದ್ದ. ಜನರು ಆಶ್ಚರ್ಯಪಡುತ್ತಿದ್ದರು. ಇಷ್ಟೇ ಚಿಕ್ಕ ಜಾಗದಲ್ಲಿ 4-5 ಕೋಣೆಗಳನ್ನು ಸಹ ಮಾಡುತ್ತಿದ್ದನು. ಅದರಲ್ಲಿ ಕಿಚನ್ ಸಹ ಇರುತ್ತಿತ್ತು, ಜಗುಲಿ ಸಹ ಇರುತ್ತಿತ್ತು. ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೊಂದು ಚೊಕ್ಕದಾಗಿ ಸುಂದರವಾಗಿ ಮನೆಯನ್ನು ಕಟ್ಟಿದ್ದಾರೆ ಎಂದು ಎಲ್ಲರೂ ಹೊಗಳುತ್ತಿದ್ದರು. ಸ್ವಲ್ಪವೂ ಜಾಗವನ್ನು ವೇಸ್ಟ್ ಮಾಡಲಿಲ್ಲ ಎಂದು ಎಲ್ಲರೂ ಹೊಗಳುತ್ತಾರೆ. ಅವನ ಟ್ಯಾಲೆಂಟ್ ಹಾಗೆ ಇತ್ತು. ಇದನ್ನೇ ಅವನು ತನ್ನ ಗೋರಿಯಲ್ಲೂ ಸಹ ಮಾಡಿದ್ದನು. ಗುಂಡಿಯ ಒಳಗೆ ಒಂದು ರಸ್ತೆಯನ್ನು ನಿರ್ಮಿಸಿದ್ದನು ಮತ್ತು ಮತ್ತೊಂದು ಕಡೆ ಅದನ್ನು ಪಾಸ್ ಮಾಡಿದ್ದನು. ನಾವು ಮಸಣದ ಗುಂಡಿ ಒಳಗೆ ದೇಹವನ್ನು ಇಟ್ಟು ಸೀಲ್ ಮಾಡಿದಾಗ ಅವನು ಅಲ್ಲಿಂದ ಸುರಂಗ ಮಾರ್ಗದ ಮೂಲಕ ಪರಾರಿಯಾಗಿದ್ದನು. ಆದರೆ ಪ್ರಶ್ನೆ ಏನೆಂದರೆ, ನಾವು ಅವನಿಗೆ ಮರಣದಂಡನೆ ನೀಡಿ ಶಿಕ್ಷೆ ನೀಡಿದಾಗ ಅವನು ಅದರಿಂದ ಹೇಗೆ ಬದುಕುಳಿದ? ಅದೇನೆಂದರೆ, ಬಹುಶಃ ಅವನು ಸತ್ತೇ ಇರಲಿಲ್ಲ. ನಾನು ಅವನ ಗೋರಿಯನ್ನು ತೋಡಿದವನಲ್ಲಿ ಕೇಳಿದೆ, ಈಗ ನರೇಶ್ ಎಲ್ಲಿದ್ದಾನೆ ಎಂದಾಗ ಅವನು ಹೇಳಿದನು, ನಾನು ಹೇಳುವುದಿಲ್ಲ. ಆಗ ನಾನು ಹೇಳಿದೆ, ಅವನಿಗೆ ಏನೂ ಮಾಡುವುದಿಲ್ಲ ಎಂದು ನಾನು ಪ್ರಮಾಣ ಮಾಡುತ್ತೇನೆ. ಮತ್ತೊಮ್ಮೆ ನಾವು ಅವನಿಗೆ ಮರಣದಂಡನೆ ನೀಡಲು ಬರುವುದಿಲ್ಲ. ನನಗೆ ಹೇಳು, ಅವನು ಎಲ್ಲಿದ್ದಾನೆ ಎಂದಾಗ ಅವನು ಹೇಳಿದನು, ಇಲ್ಲಿಂದ ತುಂಬ ದೂರದಲ್ಲಿರುವ ಒಂದು ಹಳ್ಳಿಯಲ್ಲಿದ್ದಾನೆ ಎಂದಾಗ ಈ ಬಾರಿ ನಾನು ಒಬ್ಬನೇ ಅಲ್ಲಿಗೆ ಹೊರಟೆ.
ನನಗೆ ಹೇಳಿದ ರಸ್ತೆಯಲ್ಲಿ ನಾನು ಆ ಹಳ್ಳಿಗೆ ಬಂದು ತಲುಪಿದೆ. ಆಗ ನನ್ನ ಮುಂದಿನ ದೃಶ್ಯವನ್ನು ನೋಡಿ ನಾನು ದಂಗಾಗಿ ಹೋದೆ, ಏಕೆಂದರೆ ನರೇಶ್ ನನ್ನ ಮುಂದೆ ನಿಂತಿದ್ದನು. ಇದು ಹೇಗೆ ಸಾಧ್ಯವಾಯಿತು? ನಾವಂತೂ ಅವನನ್ನು ನೇಣಿಗೇರಿಸಿದ್ದೆವು, ಅವನ ಶವವನ್ನು ಅವನ ಮನೆಯವರಿಗೆ ಒಪ್ಪಿಸಿದ್ದೆವು. ಆದರೂ ಅವನು ಹೇಗೆ ತಪ್ಪಿಸಿಕೊಂಡನು? ಆದರೆ ಅವನ ಮುಖದ ಮೇಲೆ ಇಂದು ಸಹ ಮುಗುಳು ನಗೆ ಇತ್ತು ಮತ್ತು ಅವನು ಹೇಳಿದನು, ಜೈಲರ್ ಸಾಹೇಬ್ರೆ, ಬನ್ನಿ, ನಾನು ನಿಮಗೆ ಒಳ್ಳೆಯ ಹಾಲಿನ ಚಹಾವನ್ನು ಮಾಡಿ ತರುತ್ತೇನೆ. ಅವನ ಬಟ್ಟೆಯನ್ನು ಮತ್ತು ಅವನ ಪರಿಸ್ಥಿತಿಯನ್ನು ನೋಡಿದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ಎಂದು ಗೊತ್ತಾಯಿತು. ನಾನು ಮುಂದೆ ನೋಡಿದಾಗ ಅವನೊಂದು ಚಿಕ್ಕ ಮನೆಯನ್ನು ಕಟ್ಟುತ್ತಿದ್ದನು. ನಾನು ಆ ಮನೆಯ ಒಳಗೆ ಕಾಲಿಟ್ಟಾಗ ಆ ಮನೆಯನ್ನು ನೋಡಿ ದಂಗಾಗಿ ಹೋದೆ. ಇದು ಮನೆ ಅಲ್ಲ, ಯಾವುದೋ ಮಹಲಿನಂತೆ ಇತ್ತು. ಇಷ್ಟು ಚಿಕ್ಕ ಜಾಗದಲ್ಲಿ ಎಂಥ ಮನೆಯನ್ನು ನಿರ್ಮಿಸಿದ್ದಾನೆಂದರೆ ಅದು ದೊಡ್ಡ ಮಹಲಿನಂತೆ ತೋರುತ್ತಿತ್ತು. ಮತ್ತು ಅವನು ನನ್ನ ಮುಂದೆ ಚಹಾವನ್ನು ಇಟ್ಟನು ಮತ್ತು ಹೇಳಿದನು, ಸಾಹೇಬ್ರೆ, ಕುಡಿಯಿರಿ, ಹೆದರಬೇಡಿ, ನಾನು ನಿಮಗೆ ಏನು ಮಾಡುವುದಿಲ್ಲ. ಆಗ ನಾನು ಕೇಳಿದೆ, ಇದೆಲ್ಲ ಏನು? ಅವನು ಹೇಳಿದ, ಆ ದಿನ ತುಂಬ ಚಳಿ ಇತ್ತು, ನಿಮಗೂ ಸಹ ಗೊತ್ತು. ಎಲ್ಲಿಯವರೆಗೆ ಕತ್ತಿನ ಮೂಳೆ ಮುರಿಯುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯ ಸಾಯುವುದಿಲ್ಲ. ನಾನು ಅತಿ ಎತ್ತರದ ಮೈಕಟ್ಟುಳ್ಳ, ಸದೃಢ, ಆರೋಗ್ಯವಂತ ವ್ಯಕ್ತಿಯಾಗಿದ್ದೆ. ಚಳಿಯ ಸಂದರ್ಭದಲ್ಲಿ ಮೂಳೆ ಮುರಿಯುವುದು ಸ್ವಲ್ಪ ಕಷ್ಟವಾಗುತ್ತದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನನ್ನ ಕತ್ತಿನ ಮೂಳೆ ಮುರಿಯದೆ ನಾನು ಬದುಕುಳಿದಿದ್ದೆ. ಸ್ವಲ್ಪ ನಟನೆ ಮಾಡಿದ್ದೆ. ಆದರೆ ಈಗ ನೀವು ಮತ್ತೊಮ್ಮೆ ನನ್ನನ್ನು ಕಾನೂನಿಗೆ ಒಪ್ಪಿಸಲು ಸಾಧ್ಯವಿಲ್ಲ ಎಂಬುದು ನಿಮಗೂ ಸಹ ಗೊತ್ತು. ನಾನು ಶಾಕ್ ಆಗಿ ಹೇಳಿದೆ, ನಿನಗೂ ಇದು ಗೊತ್ತೋ ಎಂದಾಗ ಅವನು ಹೇಳಿದನು, ಏಕೆಂದರೆ ಹಿಂದೂಸ್ತಾನದ ಕಾನೂನಿನಲ್ಲಿ ಯಾವುದಾದರೂ ಅಪರಾಧಿಗೆ ನೇಣು ಶಿಕ್ಷೆ ವಿಧಿಸಿದ್ದರೆ, ಶಿಕ್ಷೆ ನೀಡುವಾಗ ಒಂದು ವೇಳೆ ಮೇಲಿನ ಹಗ್ಗ ಹರಿದು ಹೋದರೆ ಅಥವಾ ನೇಣಿಗೆ ಏರಿಸಿದ ಮೇಲೂ ಅವನು ಬದುಕುಳಿದರೆ ನೀವು ಅವನನ್ನು ಮತ್ತೊಮ್ಮೆ ಕಾನೂನಿನಡಿ ತರಲು ಸಾಧ್ಯವಿಲ್ಲ. ನೀವು ಅವನನ್ನು ಮರ್ಯಾದೆಯಿಂದ ನಡೆಸಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಈಗ ನರೇಶ್ನನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ಮತ್ತು ಅವನು ಹೇಳಿದನು, ಈಗ ನಾನು ಜಗತ್ತಿನ ದೃಷ್ಟಿಯಲ್ಲಿ ಸತ್ತು ಹೋಗಿದ್ದೇನೆ, ಆದರೂ ಈಗ ಬದುಕುಳಿದಿದ್ದೇನೆ. ಮನೆಯನ್ನು ಕಟ್ಟುತ್ತಿದ್ದೇನೆ. ನನ್ನ ಕುಟುಂಬ, ನನ್ನ ಹೆಂಡತಿ, ಮಗು ಮತ್ತು ನನ್ನ ಅಮ್ಮ ಇವರನ್ನು ಮರಳಿ ಕರೆತರುತ್ತೇನೆ. ಈ ಮನೆಯನ್ನು ಕಟ್ಟಲು ನನಗೆ 4 ತಿಂಗಳು ತಗುಲಿದೆ. ಇನ್ನು 20 ದಿನಗಳು ಬಾಕಿ ಇವೆ. ಇದಾದ ಮೇಲೆ ನಾವೆಲ್ಲರೂ ಆರಾಮಾಗಿ ಖುಷಿಯಿಂದ ಇಲ್ಲಿ ಇರುತ್ತೇವೆ. ನಾನು ಇಲ್ಲಿ ನನ್ನ ಹೆಸರನ್ನು ಸಹ ಯಾರಿಗೂ ಹೇಳಲಿಲ್ಲ. ನನ್ನ ಗುರುತನ್ನು ಸಹ ಸ್ವಲ್ಪ ಚೇಂಜ್ ಮಾಡಿದ್ದೇನೆ. ಮುಖದ ಮೇಲೆ ಗಡ್ಡ ಹೆಚ್ಚಾಗಿ ಬೆಳೆದಿತ್ತು. ಆಗ ನಾನು ಹೇಳಿದೆ, ನೀನು ತಪ್ಪನ್ನು ಎಸಗಿದ್ದೆ, ಆದರೂ ಸಹ ನೀನು ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಏಕೆ ಪ್ರಯತ್ನಿಸಿದೆ? ಆಗ ಅವನು ಹೇಳಿದ, ಹೌದು, ನಾನು ತಪ್ಪು ಮಾಡಿದ್ದೇನೆ ನಿಜ, ಆದರೆ ಅವನು ಸಹ ನನಗಿಂತಲೂ ದೊಡ್ಡ ತಪ್ಪು ಮಾಡಿದ್ದನು. ಅವನು ಒಳ್ಳೆಯ ಮನುಷ್ಯನಾಗಿರಲಿಲ್ಲ. ಮತ್ತೆ ಮನುಷ್ಯನು ಬದುಕಿ ಉಳಿಯುವುದಕ್ಕಾಗಿ ಎಲ್ಲವನ್ನೂ ಮಾಡುತ್ತಾನೆ ಸಾಹೇಬ್ರೆ. ನಿಮ್ಮ ಕಾನೂನು ಈಗ ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಆಗ ನಾನು ಹೇಳಿದೆ, ನೀನು ಹೇಳುವುದು ಸರಿ, ಆದರೆ ನನಗೆ ಆಶ್ಚರ್ಯವೆಂದರೆ ನೀನು ಇದೆಲ್ಲವನ್ನು ನನಗೆ ಏಕೆ ಹೇಳಿದೆ? ನೀನು ಸುಮ್ಮನೆ ತಪ್ಪಿಸಿಕೊಂಡು ಹೋಗುತ್ತಿದ್ದೆ ಮತ್ತು ಇಲ್ಲಿ ನೀನು ಸಹ ಚೆನ್ನಾಗಿ ಕಾಲ ಕಳೆಯುತ್ತಿದ್ದೆ. ಆಗ ಅವನು ಹೇಳಿದ, ನಿಮಗೆ ಇದೆಲ್ಲವನ್ನು ಹೇಳದೇ ಇದ್ದರೆ ನಾನು ಎಂಥವನು ಎಂದು ನಿಮಗೆ ಹೇಗೆ ಗೊತ್ತಾಗುತ್ತದೆ ಎಂದು ಹೇಳುತ್ತಾ ಅವನು ನಗತೊಡಗಿದನು. ನಾನು ಸಹ ಸ್ವಲ್ಪ ಮುಗುಳು ನಕ್ಕೆ. ಆಗ ನಾನು ಹೇಳಿದೆ, ನೀನೊಬ್ಬ ಟ್ಯಾಲೆಂಟೆಡ್ ಪರ್ಸನ್. ನನ್ನ ಬಳಿ ನಿನಗಾಗಿ ಒಂದು ದೊಡ್ಡ ಕೆಲಸವಿದೆ. ನನ್ನ ನೆಂಟ ಒಂದು ದೊಡ್ಡ ಕಂಪನಿಯ ಮಾಲೀಕನಾಗಿದ್ದಾನೆ. ನನ್ನ ನೆಂಟನ ಬಳಿ ನರೇಶ್ನ ಬಗ್ಗೆ ಹೇಳಿದೆ. ನನಗೆ ಪರಿಚಯದ ಒಬ್ಬನಿದ್ದಾನೆ, ಅವನು ನಿನ್ನ ಕೆಲಸವನ್ನು ಚೆನ್ನಾಗಿ ಮಾಡಬಲ್ಲ ಎಂದಾಗ ಅವನು ಸಹ ಆಶ್ಚರ್ಯಗೊಂಡು ಅವನನ್ನು ನನ್ನ ಬಳಿ ಕಳಿಸಿಕೊಡು, ನನ್ನ ಬಳಿ ಅವನಿಗಾಗಿ ಕೆಲಸವಿದೆ ಎಂದು ಹೇಳಿದ್ದನು. ಮತ್ತು ನರೇಶ್ನನ್ನು ಅವನು ತನ್ನ ಕೆಲಸಕ್ಕೆ ನೇಮಿಸಿಕೊಂಡನು. ಇದಾಗಿ ಇಂದಿಗೆ ತುಂಬ ವರ್ಷಗಳು ಕಳೆದಿವೆ. ಅವನು ಅಲ್ಲಿಗೆ ತನ್ನ ಹೆಂಡತಿ ಮಕ್ಕಳನ್ನು ಸಹ ಕರೆದುಕೊಂಡು ಹೋಗಿದ್ದಾನೆ. ಏನೆಂದರೆ ಯಾವಾಗ ತನ್ನ ಮಗ ಬದುಕಿದ್ದಾನೆ ಎಂದು ಅವನ ಅಮ್ಮನಿಗೆ ತಿಳಿಯುತ್ತದೆಯೋ ಅವಳಿಗೆ ಆಗ ಎಷ್ಟೊಂದು ಖುಷಿಯಾಗಿರಬಹುದು. ಈ ಕಥೆಯು ನನ್ನ ಜೀವನದ ಒಂದು ವಿಚಿತ್ರ ಘಟನೆಯಾಗಿತ್ತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.